ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಉತ್ತಮವಾಗಿ ಮತ್ತು ಗಟ್ಟಿಯಾಗಿರಬೇಕೆಂದರೆ ಆಗಾಗ ಮಿಲನ ಹೊಂದುವುದು ಬಹಳ ಮುಖ್ಯ. ಆದರೆ ಕೆಲವು ಸತಿ ಪತಿ ಮಿಲನ ಹೊಂದಲು ಬಯಸಿದಾಗ ಕೆಲ ಕಾರಣಗಳಿಂದ ಪತ್ನಿ ಹಿಂಜರಿಯುತ್ತಾರೆ. ಇದೇ ರೀತಿ ಪತ್ನಿ ಇಷ್ಟಪಟ್ಟಾಗ ಪತಿ ದೂರ ಸರಿಯುತ್ತಾರೆ. ಲೈಂಗಿಕ ಆಸಕ್ತಿಯ ವಿಚಾರಕ್ಕೆ ಬಂದರೆ ಪುರುಷರಿಗಿಂತ ಮಹಿಳೆಯರು ಹಿಂದೆ ಎಂದು ಹೇಳಲಾಗುತ್ತದೆ. ಆದರೆ ಇದು ತಪ್ಪು ತಿಳುವಳಿಕೆ. ಮಹಿಳೆಯರು ಕೂಡ ದೈಹಿಕ ಸಂಪರ್ಕದ ಬಗ್ಗೆ ಆಸಕ್ತಿ ಹೊಂದಿರುತ್ತಾರೆ. ಅವರ ಲೈಂಗಿಕ ಬಯಕೆ ಕೂಡ ಹೆಚ್ಚಿರುತ್ತದೆ. ಹಾಗೆಂದ ಮಾತ್ರಕ್ಕೆ ಎಲ್ಲ ಮಹಿಳೆಯರು ಒಂದೇ ಪ್ರಮಾಣದ ಆಸಕ್ತಿ ಹೊಂದಿರುತ್ತಾರೆ ಎಂದರ್ಥವಲ್ಲ. ಮಹಿಳೆಯರಲ್ಲಿ ಲೈಂಗಿಕ ಆಸಕ್ತಿ ಕಡಿಮೆಯಾಗಲು ಹಾರ್ಮೋನ್ನಲ್ಲಾಗುವ ಬದಲಾವಣೆ ಸೇರಿದಂತೆ ಮಾನಸಿಕ ಸ್ಥಿತಿ ಕೂಡ ಕಾರಣವಾಗಿದೆ. ಹಾಗಾಗಿ ಇಂತಹ ವೇಳೆ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಕಿವಿಯಲ್ಲಿ ಪಿಸುನುಡಿ. ಸಾಮಾನ್ಯವಾಗಿ ಬಹುತೇಕ ಮಹಿಳೆಯರಿಗೆ ತಮ್ಮ ಸಂಗಾತಿ ರೊಮ್ಯಾಂಟಿಕ್ ಹಾಗೂ ಪೋಲಿ ಮಾತುಗಳನ್ನು ಕಿವಿಯಲ್ಲಿ ಪಿಸುಗುಟ್ಟಿದ ನಂತರ ಮೂಡ್ಬರುತ್ತದೆ. ಹೀಗಾಗಿ ನಿಮ್ಮ ಸಂಗಾತಿಗೆ ಲೈಂಗಿಕ ಆಸಕ್ತಿ ತರಿಸಲು ಈ ವಿಧಾನವನ್ನು ಅನುಸರಿಸಬಹುದು. ಲಿಪ್ ಟು ಲಿಪ್ ಕಿಸ್. ಚುಂಬನ ಕೇವಲ ದೇಹದಲ್ಲಿ ಅಪ್ಯಾಯಮಾನ ಭಾವನೆಯನ್ನು ಮೂಡಿಸುವುದು ಮಾತ್ರವಲ್ಲ, ಮನಸ್ಸನ್ನು ಪ್ರಫುಲ್ಲಗೊಳಿಸುತ್ತದೆ. ಸಂಗಾತಿ ಜೊತೆ ಇದ್ದಾಗ ಮೂಡ್ ಆಫ್ ಆಗಿದ್ರೆ ಕಿಸ್ ಮಾಡಿ ಸಾಕು. ಇದರಿಂದಲೂ ನಿಮ್ಮ ಸಂಗಾತಿಯ ಮೂಡ್ ಹೆಚ್ಚಾಗುತ್ತದೆ. ಇದಷ್ಟೇ ಅಲ್ಲದೆ ಸಂಗಾತಿ ಪಾದಗಳು ಅಥವಾ ತೊಡೆಗಳು, ಬೆನ್ನು, ಗಂಟಲು ಸಹ ಲೈಂಗಿಕ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಆಕೆಯ ವೀಕ್ನೆಸ್ ಪಾರ್ಟ್ ತಿಳಿದುಕೊಳ್ಳಿ. ಸಾಮಾನ್ಯವಾಗಿ ಎಲ್ಲರಿಗೂ ದೇಹದಲ್ಲಿ ಒಂದು ವೀಕ್ನೆಸ್ ಪಾರ್ಟ್ ಇದ್ದೇ ಇರುತ್ತದೆ. ಅದನ್ನು ಯಾರಾದರೂ ಸ್ಪರ್ಶಿಸಿದಾಗ ತಕ್ಷಣ ರೋಮಾಂಚನ ಉಂಟಾಗುತ್ತದೆ. ಇದು ಕೆಲವರಲ್ಲಿ ಬೆನ್ನು, ಕಾಲು, ಕುತ್ತಿಗೆ ಅಥವಾ ಮೊಣಕಾಲುಗಳಾಗಿರಬಹುದು. ಇವುಗಳಲ್ಲಿ ನಿಮ್ಮ ಹುಡುಗಿಯ ವೀಕ್ನೆಸ್ ಪಾರ್ಟ್ ತಿಳಿದುಕೊಂಡು ಸ್ಪರ್ಶಿಸಿ. ಡ್ರೈ ಹಂಪಿಂಗ್. ಕೆಲವೊಮ್ಮೆ ನೀವು ಆಡುವ ವ್ಯಂಗ್ಯ ಮಾತುಗಳು ಸಹ ಕೆಲಸಕ್ಕೆ ಬರಬಹುದು. ನಿಮ್ಮ ಸಂಗಾತಿಯನ್ನು ಚುಡಾಯಿಸುತ್ತಾ, ಪೋಲಿ ಮಾತುಗಳಿಂದ ಗೇಲಿ ಮಾಡುತ್ತಾ ಅಥವಾ ಆಕೆಯನ್ನು ಹೊಗಳುತ್ತಾ ಕೂಡ ಆಕೆಯಲ್ಲಿ ಲೈಂಗಿಕ ಆಸಕ್ತಿಯನ್ನು ಹೆಚ್ಚಿಸಬಹುದು. ಕಾಮ ಪ್ರಚೋದಕ ಚಿತ್ರಗಳು. ನಿಮ್ಮ ಹುಡುಗಿಯೊಂದಿಗೆ ಕಾಮ ಪ್ರಚೋದಕ ಚಿತ್ರಗಳನ್ನು ನೋಡಬಹುದು. ಇದು ನಿಮ್ಮ ಸಂಗಾತಿಯ ದೇಹ ಮತ್ತು ಮನಸ್ಸನ್ನು ಬಿಸಿಯಾಗಿಸುತ್ತದೆ. ಸಂಗಾತಿಗಷ್ಟೇ ಅಲ್ಲದೆ ನಿಮಗೂ ಮೂಡ್ ತರಿಸುತ್ತದೆ. ಸಂಗಾತಿಯೊಂದಿಗೆ ಸ್ನಾನ. ಪುರುಷರೇ, ನಿಮ್ಮ ಸಂಗಾತಿಯೊಂದಿಗೆ ಸ್ನಾನ ಮಾಡುವ ಮೂಲಕ ಬೇಗ ಮೂಡ್ ಪಡೆಯಬಹುದು. ಇದರಿಂದ ನಿಧಾನವಾಗಿ ಉದ್ರೇಕಗೊಂಡು ಲೈಂಗಿಕ ಕ್ರಿಯೆಗೆ ಸಿದ್ಧರಾಗುತ್ತೀರಿ. ಅಶ್ಲೀಲ ವಿಡಿಯೋ. ಅಶ್ಲೀಲ ವಿಡಿಯೋಗಳನ್ನು ನೋಡುವುದು ಸಹ ನಿಮ್ಮ ಸಂಗಾತಿಯಲ್ಲಿನ ಲೈಂಗಿಕ ಆಸಕ್ತಿಯನ್ನು ಹೆಚ್ಚಿಸಲು ಸಹಾಯಕವಾಗಿದೆ. ಏಕೆಂದರೆ ಇದನ್ನು ನಿಮ್ಮ ಸಂಗಾತಿ ನೋಡುವುದರಿಂದ ಖಂಡಿತವಾಗಿಯೂ ಉದ್ರೇಕಗೊಳ್ಳುತ್ತಾರೆ. ಹಾಗಾಗಿ ನಿಮ್ಮ ಸಂಗಾತಿಯ ಮೂಡ್ ಹೆಚ್ಚಿಸಲು ಇದನ್ನು ಸಹ ಟ್ರೈ ಮಾಡಬಹುದು.